ಯಾರ ಆಸ್ತಿಯೂ ಅಲ್ಲ ಇದು ನಿಮ್ಮ ಟಿ ವಿ ಎಂಬ ಘೋಷವಾಕ್ಯದೊಂದಿಗೆ 12 ವರ್ಷದ ಹಿಂದೆ ಪ್ರಾರಂಭವಾದ ಇವತ್ತು ನಿಮ್ಮೆಲ್ಲರ ಮನೆಯನ್ನು ಮನಸ್ಸನ್ನು ತಲುಪಿರುವಂತಹ ಪಬ್ಲಿಕ್ ಟಿ ವಿಗೆ 12 ಮುಗೀತು. 13ನೇ ವರ್ಷ. ವಯಸ್ಸಿನ ದೃಷ್ಟಿಯಲ್ಲಿ ನೋಡಿದರೆ ನಾವಿನ್ನೂ ಬಾಲಕರೇ. ಇದರ ವಯಸ್ಸಿನ ದೃಷ್ಟಿ ನಮಗಾಗಿರೋದನ್ನಲ್ಲ ಹೇಳ್ತಿರೋದು. ಈ ಪಬ್ಲಿಕ್ ಮೂವೀಸ್ಗೆ ಇದರ ಜೊತೆ 6ನೆಯ ಸಂಭ್ರಮ. ಈ ಡಬಲ್ ಸಂಭ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಇವತ್ತು ಕಚೇರಿಯಲ್ಲಿ ಆಚರಿಸಲಾಯಿತು. ಬಹು ಸುಲಭವಾಗಿ ಎಲ್ಲರೊಂದು ದೊಡ್ಡ ಕಾರ್ಯಕ್ರಮ ಮಾಡಿ ಒಂದು 10-15 ಸಾವಿರ ಜನ ಸೇರ್ತಾಯಿದ್ರು. ಸಹಜವಾಗಿ ನಮ್ಮನ್ನು ಮೆಚ್ಕೊಳ್ಳೋರು ಇಷ್ಟಪಡೋರು ಬರ್ತಿದ್ರು. ಮಾಡ್ಬೋದಾಗಿತ್ತೇನೋ ಗೊತ್ತಿಲ್ಲ, ಆದರೆ ಭಾಳ ಸರಳವಾಗಿ ಅದನ್ನು ಕಚೇರಿಯಲ್ಲೇ ಮುಗಿಸಿದ್ದಾಗಿತ್ತು. ಹೇಗೆ ಎಂದರೆ, ಅಯೋಧ್ಯೆಯ ಐತಿಹಾಸಿಕವಾದಂತಹ ಚರಿತ್ರಾರ್ಹ ಪುಟದಲ್ಲಿ ಸೇರಿಕೊಳ್ಳುವಂಥ ಬಾಲಕರಾಮನ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಅಥವಾ ಆ ಮಹೋತ್ಸವದವರೆಗೆ ಅದರ ನಿರ್ಮಾಣ ಕಾರ್ಯದಲ್ಲಿ ಅಥವಾ ಇನ್ನಿತರ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಕರ್ನಾಟಕದ 9 ಮಂದಿಯನ್ನು ನಮಗೆ ತೋಚಿದ ರೀತಿಯಲ್ಲಿ ಗುರುತಿಸ್ಕೊಂಡಿದ್ದೀವಿ. ಒಂದು 4-5 ಜನ ಈಚೆ ಆಚೆ ಆಗಿ ಬಿಟ್ಟಿರ್ಬೋದು, ನಮಗೆ ಗೊತ್ತಾಗದೇ ಇರ್ಬೋದು, ಬಿಟ್ಬಿಟ್ಟಿರ್ಬೋದು. 9 ಸಾಧಕರನ್ನ ಕರೆಸಿ ಅವರಿಗೆ ಒಂದು ಸನ್ಮಾನವನ್ನು ಮಾಡಲಾಯಿತು. ಆ ಮೂಲಕವೇ ನಮ್ಮ 12ನೆಯ ವರ್ಷದ ಸಂಭ್ರಮ ಕೂಡ ಮುಗಿಸಲಾಯಿತು. ಕರುನಾಡಿನ ಪ್ರೀತಿ, ಅಕ್ಕರೆ, ಆಪ್ತತೆ, ನಂಬಿಕೆಯೊಂದಿಗೆ ಕಟ್ಟಿದ ನಿಮ್ಮ ಪಬ್ಲಿಕ್ ಟಿವಿಗೆ ಇಂದು ದ್ವಾದಶಿ ಸಂಭ್ರಮ ಅಂದ್ರೆ 12ನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮ. ಅದೇ ರೀತಿ ಪಬ್ಲಿಕ್ ಮೂವೀಸ್ಗೆ 6 ವಸಂತ ಪೂರೈಸಿದ ಖುಷಿ. ಸಂಭ್ರಮವನ್ನ ಅರ್ಥಪೂರ್ಣವಾಗಿಸಲು ಅಯೋಧ್ಯೆಯ ರಾಮ ಮಂದಿರಕ್ಕೆ ದಣಿವರಿಯದೆ ದುಡಿದ ಕನ್ನಡದ ಅಪರೂಪದ 9 ಪ್ರತಿಭೆಗಳನ್ನ ಬೆಂಗಳೂರಿನ ಮುಖ್ಯ ಕಚೇರಿಯಲ್ಲಿ ಸನ್ಮಾನಿಸಲಾಯಿತು. ರಾಮ ಜನ್ಮಭೂಮಿ ಕಾನೂನು ಹೋರಾಟದಲ್ಲಿ ಮಹತ್ವದ ಪಾತ್ರ ವಹಿಸಿದ ಹಿರಿಯ ನ್ಯಾಯವಾದಿ ಕೆಎನ್ ಭಟ್, ಬಾಲಕರಾಮನ ಶಿಲ್ಪಿ ಅರುಣ್ ಯೋಗಿರಾಜ್, ಶಿಲೆಸಿಕ್ಕ ಜಮೀನು ಮಾಲೀಕ ರಾಮದಾಸ್, ಮತ್ತೋರ್ವ ಶಿಲ್ಪಿ ಗಣೇಶ್ ಭಟ್, ರಾಮಮಂದಿರ ಕಲ್ಲು ಪರೀಕ್ಷಿಸಿದ ಎನ್ಐಆರ್ಎಂ ಹಿರಿಯ ವಿಜ್ಞಾನಿ ಎ ರಾಜನ್ ಬಾಬು, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಎಂಬ ಭಕ್ತಿ ಗೀತೆ ಬರೆದ ಗಜಾನನ ಶರ್ಮಾ, ಅಯೋಧ್ಯೆಯಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದ ಆರ್ ರಾಜೇಶ್ ಶೆಟ್ಟಿ, ರಾಮಮಂದಿರ ಉದ್ಘಾಟನೆಗೆ ಮುಹೂರ್ತ ನೀಡಿದ ಜ್ಯೋತಿಷಿ ವಿಜಯೇಂದ್ರ ಶರ್ಮಾ, ಆಹ್ವಾನ ಪತ್ರಿಕೆಯ ಲೋಗೋ ವಿನ್ಯಾಸ ಮಾಡಿದ ರಮೇಶ್ ಜೆ ತಿಪ್ಪನೂರ ಅವರನ್ನ ಪಬ್ಲಿಕ್ ಟಿವಿ ವತಿಯಿಂದ ಗೌರವಿಸಲಾಯಿತು. ಈ ಅಯೋಧ್ಯೆಯ ಚರಿತ್ರೆ ಒಂದು ಸಮಿತಿ ಮಾಡಿ ಅಯೋಧ್ಯೆಯ ಕಥೆಯನ್ನು ಸಂಪೂರ್ಣ ಸತ್ಯಕ್ಕೆ ಸರಿಯಾಗಿ ಬರೆದು ಮುಂದಿನ ಜನಾಂಗಕ್ಕೆ ಕೊಡುವಾಗ ಆಗಬೇಕು ಅಂತ ಇದು ನನ್ನ ಆಶಯ. ಎಲ್ಲ ಮುಂದಿನ ಜನಾಂಗದ ಮಕ್ಕಳು ಅಯೋಧ್ಯೆಯ ವಿಷಯ ಏನು ತಿಳಿಯುವಂಥದ್ದು ಆಗಬೇಕು. ನಮ್ಮ ಭಟ್ ಸರ್ ಅವರು ಶುರು ಮಾಡಿದರು ತುದಿ, ನಾನು ಕೊನೆಯಲ್ಲಿ ನನಗೊಂದು ಸಣ್ಣ ಅವಕಾಶ, ನೀವೆಲ್ಲರ ಹೋರಾಟ, ಒಬ್ಬ ಕಲಾವಿದನಿಗೆ ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಡಿಸ್ಕೊಟ್ರಿ ನಿಮ್ಮೆಲ್ಲರ ಹೋರಾಟದಿಂದ. ಪಬ್ಲಿಕ್ ಟಿವಿಯ ದ್ವಾದಶಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಂಸ್ಥೆಯ ಮುಖ್ಯಸ್ಥ HR ರಂಗನಾಥ್ ಅವರು ಸಂಸ್ಥೆ ಬೆಳೆದು ಬಂದ ಹಾದಿಯನ್ನ ಅವಲೋಕಿಸಿದ್ರು. ಇದು ಯಾರ ಆಸ್ತಿಯೂ ಅಲ್ಲ, ಇದು ನಿಮ್ಮ ಟಿವಿ ಅಂತ ಮತ್ತೊಮ್ಮೆ ಹೇಳಿದ್ರು. ಯಾವುದೇ ಸಂದರ್ಭದಲ್ಲಿಯೂ ಯಾರ ಮುಂದೆಯೂ ತಲೆಬಾಗದೆ ವಸ್ತುನಿಷ್ಠವಾಗಿ ಸುದ್ದಿ ಪ್ರಸಾರ ಮಾಡಿದ್ದೇವೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ರು. 12 ವರ್ಷದ ಹಿಂದೆ ಇದು ಯಾರ ಆಸ್ತಿಯೂ ಅಲ್ಲ, ಇದು ನಿಮ್ಮ ಟಿವಿ ಅಂತ ನಾನು ಟ್ಯಾಗ್ಲೈನ್ ಕೊಟ್ಟಾಗ ನನಗೆ ಬಹಳ ಜನ ಫೋನ್ ಮಾಡಿ ನಮ್ಗೆ ಯಾವಾಗ ಬರ್ಕೊಡ್ತೀರಿ ಅಂತ ಕೇಳಿದ್ರು. ರಾಜ್ಯದ ತೆರಿಗೆ ಹಣದಿಂದ ಕಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ವಿಧಾನಸೌಧ ಬರ್ಕೊಡಕ್ ಆಗಲ್ಲಪ್ಪ ಅಂತ. ಯಾರ ಮುಂದೆಯೂ ನಾವು ಕೈ ಚಾಚಿ ನಿಂತಿಲ್ಲ, ಯಾರನ್ನೂ ನಾವು ಬ್ಲ್ಯಾಕ್ ಮೇಲ್ಗೆ ಒಳಪಡಿಸಿಲ್ಲ. ಈ ಅವಧಿಯಲ್ಲಿ ನಾವು ಯಾರನ್ನು
ಉದ್ದೇಶಪೂರ್ವಕವಾಗಿ ಬೆನ್ನು ಹತ್ತಿ ಅಟ್ಟಾಡಿಸಿಕೊಂಡು ಓಡಾಡಿಲ್ಲ. ನ್ಯಾಯಸಮ್ಮತವಾಗಿ ಅದು ಸರಿ ಇದ್ದರೆ ಸರಿ ಎಂದು, ಇಲ್ಲವಾದರೆ ಇಲ್ಲವೆಂದು, ಧಾರ್ಷ್ಟ್ಯದಿಂದ ಅಂತನಾರು ಅನ್ಕೊಳ್ಳಿ, ಧಿಮಾಕಿನಿಂದ ಅಂತನಾರು ಅನ್ಕೊಳ್ಳಿ, ಅಥವಾ ಅದು ನಮ್ಮ ಸಾಮರ್ಥ್ಯದ ಸಂಕೇತ ಅಂತನಾರು ಅನ್ಕೊಳ್ಳಿ, ಆ ನಿಯಮವನ್ನು ದಾರಿಯನ್ನು ದಾಟದೆ 12 ವರ್ಷ ಹೆಜ್ಜೆ ಹಾಕೊಂಡು ಬಂದಿರೋದಕ್ಕೆ ವಿ ಆರ್ ಟ್ರೂಲಿ ಪ್ರೌಡ್ ಆಫ್ ಅವರ್ ಸೆಲ್ಸ್. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಬ್ಲಿಕ್ ಟಿವಿ ಕಟ್ಟಿ ಬೆಳೆಸಿದ ಬಗೆಯನ್ನ ಶ್ಲಾಘಿಸಿದ್ರು. ನಿಮ್ಮ ಸೇವೆ ಈ ನಾಡಿಗೆ ಇನ್ನೂ ಅಗತ್ಯವಿದೆ ಅಂತ ಹೇಳಿದ್ರು. ರಂಗಣ್ಣವರೇ, ನಾನು ಟಯರ್ಡ್ ಅಂತ ನಿಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಯು ಕೆನಾಟ್ ರಿಟೈರ್ ಆಲ್ಸೋ. ವೆನ್ ಯು ಆರ್ ನಾಟ್ ಟಯರ್ಡ್ ಯು ಕೆನಾಟ್ ರಿಟೈರ್. ಆ್ಯಂಡ್ ಪಬ್ಲಿಕ್ ಲೈಫ್ದಲ್ಲಿರೋರು ದೇವರು ನಮಗೆ ಎಷ್ಟು ದಿವಸ ಶಕ್ತಿ ಕೊಡ್ತಾನೆ ಅಷ್ಟು ದಿವಸ ಒಳ್ಳೆ ಕೆಲಸ ಮಾಡ್ತಾನೆ ಹೋಗೋಣ. ಯಾರೂ ನಿಮ್ಮನ್ನು ರಿಟೈರ್ ಮಾಡೋಕ್ಕೆ ಪ್ರಯತ್ನ ಮಾಡೋದಿಲ್ಲ, ಯಾಕಂದ್ರೆ ಆ ಶಕ್ತಿ ಯಾರಿಗೂ ಇದೆ ಅಂತ ನನಗೆ ಅನಿಸಲ್ಲ. ಈ ಸಾರ್ಥಕ ಕ್ಷಣಕ್ಕೆ ಲಹರಿ ಸಂಸ್ಥೆ ಮುಖ್ಯಸ್ಥ ಮನೋಹರ್ ನಾಯ್ಡು, ಪಬ್ಲಿಕ್ ಟಿವಿ ಸಿಇಒ ಅರುಣ್, ಸಿಒಒ ಹರೀಶ್ ಕುಮಾರ್, ಸಂಪಾದಕ ದಿವಾಕರ್, ಕಾರ್ಯನಿರ್ವಾಹಕ ಸಂಪಾದಕ ಆನಂದ್ ಮತ್ತು ಪಬ್ಲಿಕ್ ಟಿವಿ ಸಿಬ್ಬಂದಿ ಸಾಕ್ಷಿಯಾದರು. ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಯಿತು. ಅಲ್ಲದೆ ಪಬ್ಲಿಕ್ ಟಿವಿಯ ವಿವಿಧ ಸ್ಪರ್ಧೆಗಳಲ್ಲಿ ಗೆದ್ದ ಸಿಬ್ಬಂದಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪಬ್ಲಿಕ್ ಟಿವಿ ಮತ್ತು ಪಬ್ಲಿಕ್ ಮೂವೀಸ್ನ ಪ್ರತಿ ಹೆಜ್ಜೆಯಲ್ಲೂ ಕನ್ನಡಿಗರ ಪಾತ್ರ ಇದೆ, ಕನ್ನಡಿಗರ ಪ್ರೀತಿ ಇದೆ, ನಂಬಿಕೆ ಇದೆ. ಅದೇ ನಮ್ಮನ್ನ ಕೈ ಹಿಡಿದು ಬೆಳೆಸಿದೆ. ಮುಂದೆಯೂ ಇರಲಿ ಇದೇ ಬಂಧ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಈ ದಿನ ನಾವು ಸ್ಮರಿಸಿದವರಲ್ಲಿ ಬಹುಮುಖ್ಯವಾಗಿ ರಾಜ್ಯದ ಜನತೆಯೂ ಹೌದು, ಮತ್ತು ಅದಕ್ಕಿಂತ ಪ್ರಮುಖವಾಗಿ, ಅದರಷ್ಟೇ ಪ್ರಮುಖವಾಗಿ ನಮ್ಮನ್ನು ಪೋಷಿಸಿರುವಂತಹ ಜಾಹೀರಾತು. ಯಾಕೆ ಅದನ್ನು ನೀವು ಭಾಳ ಪದೇ ಪದೇ ಸ್ಪಷ್ಟವಾಗಿ ಅದನ್ನು ಮತ್ತೆ ಮತ್ತೆ ಪುನರುಚ್ಚಾರ ಮಾಡಿ ಹೇಳುತ್ತೀರಿ? ಕೆಲವೊಮ್ಮೆ ಕೆಲ ಜಾಹೀರಾತುಗಳನ್ನು ನೀಡುವ ವಿಚಾರದಲ್ಲಿ ಕೆಲವು ಸಂಘರ್ಷಗಳು ಈ 12 ವರ್ಷದಲ್ಲಿ ನಡೆದಿರೋದು ಉಂಟು. ನಾನು ಆವಾಗ ಅತ್ಯಂತ ಕಾಠಿಣ್ಯಯುತವಾಗಿ ಒಂದು ನಿರ್ಧಾರಕ್ಕೆ ಬಂದು, ಅದು ಬರೆದಿದ್ರೆ ಅದು ಏನಾಗತ್ತೆ ನೋಡಬಿಡೋಣ, ಮುಂದಕ್ಕೆ ಹೋಗಿ ಅಂತ ಹೇಳಿಬಿಟ್ಟಿದ್ದೀನಿ. ಆದರೆ ಅದನ್ನು ನಾನು ಹೇಳಿದ ಮೇಲೂ ನನಗದು ದೊಡ್ಡ ಘಾಸಿ ಆಗದಂತೆ ನೋಡಿಕೊಂಡ ಇತರ ಜಾಹೀರಾತು ಇದ್ದಾರಲ್ಲ, ಅವರೇ ನಮಗೆ ನಿಜವಾಗಿ ಅನ್ನದಾತರು. ಅವರು ಯಾಕಂದರೆ ಅವ್ರು ಅದು ಯಾವುದನ್ನು ಗಮನಿಸ್ತೆ ಅವ್ರ ಕೆಲಸ ಅವ್ರು ಮಾಡಿದ್ರು. ಹಾಗಾಗಿ ಅವ್ರನ್ನ ವಿಶೇಷವಾಗಿ ಸ್ಮರಿಸ್ತೀವಿ. ಎರಡನೆಯದು ಆಪರೇಟರ್ಗಳು ಇರಬಹುದು, ನಮಗೂ ಅವ್ರಿಗೂ ವ್ಯಾವಹಾರಿಕವಾದಂತಹ ಸಂಬಂಧಗಳು ಇರುತ್ತೆ. ನಾನು ಇಲ್ಲ ಅಂತಲ್ಲ, ಪುಕ್ಸಟ್ಟೆ ಫ್ರೀ ಅಂತಲ್ಲ, ವ್ಯಾವಹಾರಿಕವಾಗಿ ಇದೆ ಒಂದು ಸಂಬಂಧ. ಆದರೆ ನಮ್ಮ ವಿಚಾರದಲ್ಲಿ ಅವರು ತೋರಿಸಿರುವಂತಹ ಒಂದು ಎಕ್ಸಸ್ ಪ್ರೀತಿ ಇದೆ. ನಮ್ಮನ್ನು ಅರ್ಥ ಮಾಡಿಕೊಂಡಿರುವ ಬಗೆ ಕೆಲವೊಮ್ಮೆ ನನಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ, ಬಹಳ ವೈಯಕ್ತಿಕವಾಗಿ. ಹಾಗಾಗಿ ಅವರೆಲ್ಲರನ್ನ ನಾನು ಮಗದೊಮ್ಮೆ ಜ್ಞಾಪಿಸ್ಕೋತಾ ಇರೋದು ಇವತ್ತು ಆ ಕಾರಣಕ್ಕೆ. ಪಬ್ಲಿಕ್ ಟಿವಿಯ 12 ವರ್ಷದ ಸಂಭ್ರಮ ರಾಜ್ಯದೆಲ್ಲೆಡೆ ಸಹೋದ್ಯೋಗಿಗಳು. ರಾಜ್ಯದೆಲ್ಲೆಡೆ ಸಂಭ್ರಮ ಮನೆ ಮಾಡಿತ್ತು. ದ್ವಾದಶಿ ಪ್ರಯುಕ್ತ ಮಂಗಳೂರಿನ ಉಳ್ಳಾಳದಲ್ಲಿ ಪಬ್ಲಿಕ್ ಹೀರೋ ಮಾಧವ ಉಳ್ಳಾಳ 12 ಗಣ್ಯರಿಗೆ 12 ಗಿಡ ವಿತರಿಸಿದರು. ವಿಜಯಪುರದಲ್ಲಿ ವಿಶೇಷ ಚೇತನ ಮಕ್ಕಳು ಕೇಕ್ ಕತ್ತರಿಸುವ ಮೂಲಕ ಪಬ್ಲಿಕ್ ಸಂಭ್ರಮಕ್ಕೆ ಕಾರಣರಾದರು. ಕೊಪ್ಪಳದ ಗಂಗಾವತಿಯ ಶ್ರೀ ರಾಘವೇಂದ್ರ ಪಬ್ಲಿಕ್ ಸ್ಕೂಲ್ನಲ್ಲಿ ಕೇಕ್ ಕತ್ತರಿಸಿ ಖುಷಿಯನ್ನ ಹಂಚಿಕೊಂಡರು. ನೆಲಮಂಗಲದ ಯಲಚಗೆರೆಯ ಸರ್ಕಾರಿ ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳು ಕೇಕ್ ಕತ್ತರಿಸಿ ಪಬ್ಲಿಕ್ ಟಿವಿಗೆ ಶುಭ ಕೋರಿದರು. ಗದಗದಲ್ಲಿ ಜಿಲ್ಲಾ ಪಬ್ಲಿಕ್ ಟಿವಿ ಅಭಿಮಾನಿಗಳ ಬಳಗ ಹಾಗೂ ಮಲ್ಲಸಮುದ್ರ ಲಿಟಲ್ ಚಾಂಪ್ಸ್ ಗುರುಕುಲಂ ಶಿಕ್ಷಣ ಸಂಸ್ಥೆಯ ಪುಟಾಣಿ ಮಕ್ಕಳು ಪಬ್ಲಿಕ್ ಟಿವಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾದರು.
ಆಲ್ ರೈಟ್. ಯಾರೋ ಹಿರಿಯರ ಆಸಕ್ತಿ ಮಕ್ಕಳನ್ನು ಒಂದ್ ಮಾಡಿದ್ದಾರೆ. ಜೊತೆಯಲ್ಲಿ ಇಟ್ಕೊಂಡಿರ್ತಾರೆ. ಬೇಸಿಕಲಿ ಆ ವಯಸ್ಸಿನ ಮಕ್ಕಳುಗಳಿಗೆ ಕಷ್ಟ ಇದೇನು ಅಂತ. ಚಾನಲ್ ಯಾವುದಾದ್ರೆ ಹ್ಯಾಪಿ ಬರ್ತ್ಡೇ ಹೇಳೋದು, ಕೇಕ್ ತಿನ್ನೋದು ಅಷ್ಟೇ. ಯಾವುದಾದ್ರೆ ಏನೀಗ ಮುಗ್ಧ ಮನಸ್ಸಿಂದ ಒಳ್ಳೆ ಕೆಲಸ ಮಾಡಿದ್ದೀರಿ ಮಕ್ಕಳು. ಕೇಕ್ ಸಿಗತ್ತೆ ಅಂದರೆ ಆಯ್ತು ತಗೋ, ನಮಗೇನು ಹೋಗ್ಬೇಕು, ಹಾಕು ಹ್ಯಾಪಿ ಬರ್ತ್ಡೇ ಅಂತ ಹೇಳೋದು, ಕಿನ್ಕೊಂಡು ಹೋಗೋ ಅಷ್ಟೇ. ಕರೆಕ್ಟಾಗಿ ಮಾಡಿದ್ದೀರಿ. ಎಸ್.